ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಮುಕುಟ ಪಕ್ಷಿ ಇದು ಈಗ ಅಪರೂಪವಾಗ್ತಾ ಇರುವಂತಹ ಒಂದು ಪಕ್ಷಿ. ಇದನ್ನ ಆಂಗ್ಲ ಭಾಷೆಯಲ್ಲಿ ಹೂಪು ಬರ್ಡ್ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಉಪುಪಾ ಎಪಾಪ್ಸ್ ಅಂತ. ಇದು ರೈತನ ಮಿತ್ರ ಅಂತಲೇ ಕರಿಬಹುದಾದಂತಹ ಪಕ್ಷಿ. ಆದರೆ ಈಗ ಸುಮಾರು 30 ವರ್ಷಗಳಿಂದ ಬೆಂಗಳೂರು ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಯಾವಾಗಲೂ ಕಾಣಸಿಗ್ತಾ ಇದ್ದಂತಹ ಈ ಪಕ್ಷಿಗಳು ಸಂತತಿ ಕಡಿಮೆಯಾಗಿ ಈಗ ಇದು ಕಾಣೋದೇ ದುರ್ಲಭ ಆಗ್ತಾ ಇದೆ. ಇದು ಕೃಷಿ ಪರಿಸರ ವ್ಯವಸ್ಥೆಯಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ವಹಿಸ್ತಾ ಇತ್ತು. ಇದರ ಮುಖ್ಯ ವೈಶಿಷ್ಟ್ಯ ಅಂದರೆ ಇದರ ತಲೆ ಮೇಲೆ ಕಿರೀಟದಂತೆ ಎದ್ದು ಕಾಣುವ ಕಂದು ಹಾಗೂ ಕಪ್ಪು ಮಿಶ್ರಿತ ಗರಿಗಳು. ಇದರ ಕೊಕ್ಕು ಸ್ವಲ್ಪ ಬಗ್ಗಿರುತ್ತೆ. ಇದು ತನ್ನ ಉದ್ದವಾದ ಕೊಕ್ಕಿನ ಮೂಲಕ ಕೀಟಗಳನ್ನ ತಿನ್ನುತ್ತೆ. ಇದು ನೆಲವನ್ನ ಕೊರೆದು ನೆಲದಲ್ಲಿ ಅಡಗಿರುವಂತಹ ಕೀಟಗಳನ್ನು ತಿನ್ನೋದ್ರಿಂದ ಬೆಳೆಗಳಿಗೆ ಬಹಳ ಉಪಯೋಗ ಆಗ್ತಾ ಇದೆ. ಬೆಳೆ ಹಾನಿಕಾರಕ ಕೀಟಗಳನ್ನ ಇದು ತುಂಬಾನೇ ನಿಯಂತ್ರಣ ಮಾಡುತ್ತೆ. ಚಂದ್ರಮುಕುಟ ಇದು ಒಂದು ಮಧ್ಯಮ ಗಾತ್ರದ ಪಕ್ಷಿ. ಇದು 25-33 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತೆ. ಇದಕ್ಕೆ ರೆಕ್ಕೆಗಳು ಸುಮಾರು 44-50 ಸೆಂಟಿಮೀಟರ್ ಇದೆ. ಇದರ ಹಾರಾಟ ಒಂದು ರೀತಿ ವಿಚಿತ್ರವಾಗಿದ್ದು ಒಂದು ದೊಡ್ಡ ಚಿಟ್ಟೆ ಹಾರಾಡೋ ರೀತಿ ಕಾಣುತ್ತೆ. ಋತುವಿಗೆ ಅನುಗುಣವಾಗಿ ಕೆಲವೊಮ್ಮೆ ಇದು ವಲಸೆ ಕೂಡ ಹೋಗುತ್ತೆ. ಸಮುದ್ರ ಮಟ್ಟದಿಂದ 6400 ಮೀಟರ್ ಎತ್ತರದ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಕೂಡ ಇದು ವಲಸೆ ಹೋಗೋದನ್ನು ನೋಡಬಹುದು. ಇದು ಬಿಸಿಲಿನಲ್ಲಿ ಹಾಗೂ ಮರಳಿನ ಮೇಲೆ ಉರುಳಾಡ್ತಾ ಬಿಸಿಲು ಕಾಯಿಸೋದನ್ನ ಕೂಡ ನೋಡಬಹುದು. ಇದರ ಸಂತಾನೋತ್ಪತ್ತಿ ವರ್ತನೆ ಕೂಡ ನೋಡೋದಕ್ಕೆ ಬಹಳ ರೋಚಕವಾಗಿರುತ್ತೆ. ಗಂಡು ಹೆಣ್ಣಿನ ಮಿಲನವಾದ ನಂತರ ಹೆಣ್ಣು ಮೊಟ್ಟೆಗಳನ್ನ ಇಟ್ಟು ಅವುಗಳನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ ವಹಿಸುತ್ತೆ. ಇದು ಸಾಮಾನ್ಯವಾಗಿ ಗೂಡು ಕಟ್ಟಲ್ಲ, ಆದರೆ ಮರಗಳ ಪೊಟರೆಗಳನ್ನ ತಮ್ಮ ಗೂಡುಗಳನ್ನಾಗಿ ಮಾಡಿಕೊಳ್ಳುತ್ತೆ. ಒಮ್ಮೊಮ್ಮೆ ಪೊಟರೆಗಳನ್ನ ಒಣ ಎಲೆಗಳಿಂದ ಹಾಗೂ ಕಸ ಕಡ್ಡಿಗಳಿಂದ ಮುಚ್ಚುತ್ತೆ. ಕೆಲವೊಂದ್ಸತಿ ಹಾಗೆ ಬಿಡುತ್ತೆ. 18 ದಿವಸಗಳ ಕಾವಿನ ನಂತರ ಮರಿಗಳು ಹೊರಬರುತ್ತೆ. ಇದು ಆಫ್ರಿಕಾ, ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಕಾಣಬರುವಂತಹ ಒಂದು ಪಕ್ಷಿ. ಇದು ಉಪೋ ಉಪೋ ಅಂತ ಕೂಗೋದ್ರಿಂದ ಇದಕ್ಕೆ ಹೂಪೋ ಅಂತ ಲ್ಯಾಟಿನ್ ಮತ್ತೆ ಆಂಗ್ಲ ಭಾಷೆಗಳಲ್ಲಿ ಹೆಸರು ಬಂದಿದೆ. ಈ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನ ಗಮನಿಸಿ ಏವಿಯನ್ ಟ್ರಸ್ಟ್ನ ಸದಸ್ಯರು ತುಮಕೂರಿನಿಂದ ಕೋಲಾರ ಜಿಲ್ಲೆಗಳವರೆಗೆ ಸುಮಾರು 150 ಕಿಲೋಮೀಟರ್ ಸಮಗ್ರವಾಗಿ ಸಮೀಕ್ಷೆಯನ್ನ ನಡೆಸಿದ್ರು. ಈ ಪಕ್ಷಿಗಳು ಆ ಪ್ರದೇಶಗಳಲ್ಲಿ ಕಾಣಸಿಗದೆ ಹೋಗಿದ್ದು ಬಹಳ ಆಘಾತಕಾರಿ ವಿಷಯ ಅಂತ ಅವರು ಹಂಚಿಕೊಂಡಿದ್ದಾರೆ. ಆದರೆ ದೊಡ್ಡಬಳ್ಳಾಪುರ ಜಿಲ್ಲೆಯ ಕೋಡಿಹಳ್ಳಿಯಲ್ಲಿ ಈ ಚಂದ್ರಮುಕುಟ ಪಕ್ಷಿ ಮತ್ತೆ ಕಾಣಿಸಿಕೊಂಡು ಎಲ್ಲರಲ್ಲೂ ಒಂದು ರೀತಿ ಆಸೆಯನ್ನ ಮೂಡಿಸಿದೆ. ಕೋಡಿಹಳ್ಳಿಯಲ್ಲಿ ಈ ಪಕ್ಷಿಯು ಎಳೆಯ ಗಿಡದ ಹತ್ತಿರದ ಜೋಳದ ಹೊಲದಲ್ಲಿ ನೆಲವನ್ನ ಕೊರಿತಾ ಇರೋದು ಕಂಡುಬಂದಿದೆ. ಹಳೆ ಮರವು ಈ ಪಕ್ಷಿಗೆ ಗೂಡು ಕಟ್ಟೋದಕ್ಕೆ ಸೂಕ್ತವಾದ ಸ್ಥಳ ಆಗಿರಬಹುದು ಅನ್ನೋ ಅಂದಾಜಿದೆ. ಇದರಿಂದ ಚಂದ್ರಮುಕುಟ ಪಕ್ಷಿಗೆ ವಾಸಸ್ಥಳ ಲಭ್ಯತೆ ಅತಿ ಅಗತ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಣ್ಣಿನ ಕೀಟನಾಶಕಗಳ ಅತಿಯಾದ ಬಳಕೆ ಮತ್ತು ಮರಗಳ ನಾಶದಿಂದ ಹೂಪು ಅಥವಾ ಚಂದ್ರಮುಕುಟ ಪಕ್ಷಿಯ ಕುಸಿತಕ್ಕೆ ಕಾರಣ ಆಗಿರಬಹುದು. ರೈತರು, ಪರಿಸರ ಕಾರ್ಯಕರ್ತರು ಹಾಗೂ ನಾಗರಿಕರಾದ ನಾವೆಲ್ಲರೂ ಕೂಡ ಈ ಪಕ್ಷಿಗೆ ಸುರಕ್ಷಿತ ಪರಿಸರ ನಿರ್ಮಿಸೋದಕ್ಕೆ ಕೈ ಜೋಡಿಸಬೇಕಾಗಿದೆ. ನಾವು ಈಗಲೇ ಕ್ರಮ ತಗೊಂಡ್ರೆ ಮುಂದಿನ ಪೀಳಿಗೆ ಈ ಪಕ್ಷಿನ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಅಲ್ಲ, ನಿಜವಾಗಿ ಅದು ಆಕಾಶದಲ್ಲಿ ಹಾರಾಡೋದನ್ನ ನೋಡಬಹುದು. ಅದರ ಮೃದುವಾದ ಶಬ್ದವನ್ನ ಕೇಳೋ ಅವಕಾಶ ಕೂಡ ಅವರಿಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ CA ಅಂತ, ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು. ಇದರಲ್ಲಿ ನಾನು ಒಂದು ಕಿರಿಯ ಭತ್ತದ ತಳಿಯ ವಿಜ್ಞಾನಿಯಾಗಿ ಕಳೆದ 12 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇತ್ತೀಚೆಗಿನ ಒಂದು ಸುದ್ದಿ ಏನಪ್ಪ ಅಂತಂದರೆ, ಪ್ರಪಂಚದ ಮೊಟ್ಟ ಮೊದಲ ಜೀನೋಮ್ ಎಡಿಟೆಡ್ ಭತ್ತದ ತಳಿಗಳನ್ನ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ನ್ಯೂ ಡೆಲ್ಲಿಯಿಂದ ನಮ್ಮ ಭಾರತ ದೇಶದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಜೀನೋಮ್ ಎಡಿಟಿಂಗ್ ಅಂದ್ರೇನು ಮತ್ತು ಈ ತಳಿಗಳು ಯಾವ್ಯಾವು, ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡೋಕ್ಕೆ ಇಚ್ಛಿಸ್ತೇನೆ. ನೀವು ಆಗಲೇ ಕೇಳಿರ್ಬೋದು, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಥವಾ GM ಕ್ರಾಪ್ಸ್ ಅಂತ ಕೂಡ ಕರಿತೀವಿ ನಾವು ಬೆಳೆಗಳಿಗೆ ಬಂದಾಗ. ಈ
GM ಕ್ರಾಪ್ಸ್ ಬಗ್ಗೆ ಹಲವಾರು ಸರಿ ಬೇರೆ ಬೇರೆ ನ್ಯೂಸ್ ಚಾನಲಲ್ಲಾಗ್ಬೋದು, ಬೇರೆ ಯೂಟ್ಯೂಬಲ್ಲಾಗ್ಬೋದು ಅಥವಾ ಪೇಪರ್ಗಳಲ್ಲಾಗ್ಬೋದು ನೀವು ಓದ್ತಾ ಇರ್ತೀರಿ. ಅದರಲ್ಲೂ ಪರ್ಟಿಕ್ಯುಲರ್ಲಾಗಿ ಈಗ GM ಕ್ರಾಪ್ಸ್ ಅಂತಂದರೆ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಅಥವಾ ನಮ್ಮ ಭಾರತದಲ್ಲಿ ಬಿಡುಗಡೆ ಆಗಿರ್ತಂಥದ್ದು BT ಕಾಟನ್ ಅಂತ ಏನು ಹೇಳ್ತೀವಿ, ಇದು GM ಕ್ರಾಪ್. ಬಟ್ ಈ GM ಕ್ರಾಪ್ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್, ಈ ಕಾಟನ್ ಬಿಟ್ಟರೆ ಯಾವುದೇ ಒಂದು ಆಹಾರ ಬೆಳೆಯಲ್ಲಿ ನಾವು ಈ ತಳಿಗಳನ್ನ ನಾವು ಬಿಡುಗಡೆ ಮಾಡಿಲ್ಲ. ಯಾಕಪ್ಪ ಅಂತಂದರೆ GM ಮತ್ತು BT ಕಾಟನ್ ಅಂತ ಏನು ಕರಿತೀವಿ, ಅದನ್ನು ನಾವು ಕಾಟನಲ್ಲಿ ಒಂದು ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ CRY1A ಜೀನನ್ನು ಅದಕ್ಕೆ ಹಾಕಿರ್ತೀವಿ. ಸೊ ಹಾಕಿ ಮಾಡಿರೋದ್ರಿಂದ ಮತ್ತು ಇದನ್ನು ಕಾಟನ್ನ ನಾವು ಆಹಾರವನ್ನು ಹೊರತುಪಡಿಸಿ ಬೇರೆ ಬೇರೆ ಉದ್ದೇಶಗಳಲ್ಲಿ ಉಪಯೋಗಿಸೋದ್ರಿಂದ ಇದರಿಂದ ಯಾವುದೇ ಹಾನಿ ಇಲ್ಲ ಅನ್ನೋ ಒಂದು ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಘನತೆಯತ್ತ ಭಾರತ ಸರ್ಕಾರ ಇದರ ಒಂದು ಕಮರ್ಷಿಯಲೈಸೇಷನ್ಗೆ ಪರ್ಮಿಷನ್ ಕೊಟ್ಟಿದೆ. ಆದರೆ ಆಹಾರ ಪದ್ಧತಿಗಳಲ್ಲೂ ಕೂಡ ಈಗ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳು ಇದ್ದಾವೆ. ಉದಾಹರಣೆಗೆ ಈಗ BT ಬ್ರಿಂಜಾಲ್ ಆಗ್ಬೋದು, BT ಟೊಮೆಟೊ ಆಗ್ಬೋದು, ಮತ್ತು ಈವನ್ ಭತ್ತದಲ್ಲೂ ಕೂಡ ಈ ಗೋಲ್ಡನ್ ರೈಸ್ ಅಂತ ಏನು ಕರಿತೀವಿ, ಈ ಎಲ್ಲ GM ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ರೆಡಿ ಇರ್ತಕ್ಕಂಥ ತಳಿಗಳಿದ್ದಾವೆ. ಆದರೆ ಇನ್ನೂ ಕೂಡ ಇವಕ್ಕೆ ನಮ್ಮ ಸರ್ಕಾರದಿಂದ ಒಂದು ರೈತರ ಹೊಲಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಬೆಳೆಯೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಯಾಕೆ ಅಂತಂದರೆ ಈ GM ಅಂತಂದರೆ ಏನಪ್ಪ ಅಂತಂದರೆ ಜೆನೆಟಿಕಲಿ ಮಾಡಿಫೈಡ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಭತ್ತದಲ್ಲೇ ತಗೊಳ್ಳೋದಾದರೆ ಬೇರೆ ಒಂದು ಬೆಳೆಯಿಂದ ಅಥವಾ ಬೇರೆ ಒಂದು ಜೀವಾಣುವಿಂದ ಒಂದು ಜೀನನ್ನು ತಗೊಂಬಂದು ಇದಕ್ಕೆ ಹಾಕಿರ್ತಾರೆ. ಅಂದರೆ ಈಗ ನಾವು ಕಾಟನ್ ಲ್ಯಾಂಡಲ್ಲಿ ನೋಡೋದಾದರೆ ಬ್ಯಾಕ್ಟೀರಿಯಾದಿಂದ CRY1A ಅನ್ನೋ ಒಂದು ವಿಷವನ್ನು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಜೀನನ್ನು ತಗೊಂಬಂದು ಈ ಕಾಟನ್ ಬೆಳೆ ಒಳಗಡೆಗೆ ಹಾಕಿದ್ದಾರೆ. ಮೂಲತಃ ಈ ಒಂದು CRY1A ಜೀನ್ ಏನಿದೆ ಕಾಟನ್ ಬೆಳೆಗೆ ಸಂಬಂಧಪಟ್ಟದ್ದೇ ಅಲ್ಲ, ಬೇರೆ ಬೆಳೆಯಿಂದ ಬಂದು, ಅಥವಾ ಇದನ್ನು ನಾವು ಕನ್ನಡದಲ್ಲಿ ಕುಲಾಂತರಿ ಅಂತ ಕೂಡ ಕರಿತೀವಿ, ಕುಲಾಂತರಿ ಬೆಳೆಗಳು ಅಂತ. ಸೊ ಬೇರೆ ಇದರಿಂದ ಬಂದಿರೋದ್ರಿಂದ ಎಷ್ಟೊಂದು ಸೇಫ್ಟಿ ಇಶ್ಯೂಸು ಇದೆ, ಇದು ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಅಷ್ಟು ಈಸಿಯಾಗಿ ಆಹಾರ ಪದ್ಧತಿಗಳಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಬಟ್ ಈಗಿದೆ ಆದರೆ ನಾವು ಯಾವ ರೀತಿ ನಾವು ಮುಂದುವರಿಬಹುದು ಅಂತ ಯೋಚನೆ ಮಾಡಿ ಬಂದಂಥ ಟೆಕ್ನಾಲಜಿ ಏನಪ್ಪ ಅಂದರೆ ಜೆನೆಟಿಕ್ ಎಡಿಟಿಂಗ್. ಸೊ ಜೆನೆಟಿಕ್ ಎಡಿಟಿಂಗಿಂದನೂ ಕೂಡ ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳಲ್ಲಿ ಯಾವ್ಯಾವ ಉದ್ದೇಶಗಳನ್ನ ನಾವು ಈಡೇರಿಸೋಕ್ಕೆ ಬಯಸ್ತೀವಿ ಅಷ್ಟು ಉದ್ದೇಶಗಳನ್ನ ನಾವು ಜೆನೆಟಿಕ್ ಎಡಿಟಿಂಗಿಂದನೂ ಕೂಡ ನಾವು ಮಾಡ್ಕೋಬೋದು. ಜೆನೆಟಿಕ್ ಎಡಿಟಿಂಗ್ ಅಂತಂದ್ರೆ ಏನಪ್ಪ ಅಂದರೆ ಇಲ್ಲಿ ಬೇರೆ ಯಾವುದೇ ಒಂದು ಜೀವಾಣುವಿಂದ ಜೀನ್ನ ತಗೊಬಂದು ಹಾಕಲ್ಲ, ಬಟ್ಟು ಈ ಅದೇ ಬೆಳೆಯಲ್ಲಿ ಅದರ ಒಂದು DNA ಏನಿರುತ್ತೆ ಕೆಟ್ಟ ಅಂಶ ಅಥವಾ ಅದನ್ನು ಒಂದು ಆ್ಯಂಟಿ ಫ್ಯಾಕ್ಟರ್ ಅಂತ ಏನಿರುತ್ತೆ ಅದನ್ನು ನಾವು ಕಟ್ ಮಾಡಿ ಹೊರ್ಗಡೆಗೆ ಹಾಕೋದು. ಸೊ ಯಾವುದು ಬೆಳೆ ಒಳಗಡೆಗೆ ಬರೋಲ್ಲ, ಇರ್ತಕ್ಕಂಥದ್ದನ್ನೇ ಕಟ್ ಮಾಡಿ ಹೊರ್ಗಡೆಗೆ ಹಾಕೋದ್ರಿಂದ ಇದನ್ನು ಜೀನೋಮ್ ಎಡಿಟಿಂಗ್ ಅಂತ ಕರಿತೀವಿ. ಅಂದರೆ ಜೀನೋಮ್ ಅಂತಂದರೆ ನಮ್ಮ ಯಾವುದೇ ಪ್ರಾಣಿ ಆಗ್ಬೋದು ಅಥವಾ ಯಾವುದೇ ಬೆಳೆ ಆಗ್ಬೋದು ಅದರ ಒಂದು DNA ಏನಿದೆ ಅದರಲ್ಲಿ DNA ಒಂದಷ್ಟು ತುಂಡನ್ನು ಕತ್ತರಿಸಿ ಹೊರ್ಗಡೆಗೆ ಹಾಕಿ ಮಿಕ್ಕದನ್ನು ಜಾಯಿನ್ ಮಾಡಿರ್ತಾರೆ. ಸೊ ಅದೇ ಒಂದು ಜೆನೆಟಿಕ್ ಎಡಿಟಿಂಗ್ ಅಂತ ಕರಿತೀವಿ. ಈ ಜೆನೆಟಿಕ್ ಎಡಿಟಿಂಗಲ್ಲಿ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICR ನ್ಯೂ ಡೆಲ್ಲಿ ಇಲ್ಲಿಂದ ಇತ್ತೀಚೆಗೆ ಒಂದು 2 ಭತ್ತದ ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಸೊ ಈ ಒಂದು 2 ಭತ್ತದ ತಳಿಗಳು ಪ್ರಪಂಚದ ಮೊಟ್ಟ ಮೊದಲ ಜೆನೆಟಿಕ್ ಎಡಿಟೆಡ್ ಭತ್ತದ ತಳಿಗಳು ಅನ್ನೋ ಒಂದು ಖ್ಯಾತಿಯನ್ನು ಹೊಂದಿರತಕ್ಕಂಥ ತಳಿಗಳು. ಇದರಲ್ಲಿ ಒಂದೇನಪ್ಪ ಅಂತಂದರೆ DRR ಧನ್ 100 ಅಥವಾ ಇದನ್ನು ಕಮಲ ಅಂತ ಕೂಡ ಕರೀತಾರೆ. ಈ ಒಂದು ತಳಿಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಅಂದರೆ ಭಾರತೀಯ ಭತ್ತದ ಸಂಶೋಧನಾ ಕೇಂದ್ರ ಹೈದರಾಬಾದ್ ಇಲ್ಲಿಂದ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿ. ಇವ್ರೇನು ಮಾಡಿದ್ದಾರೆ ಅಂದರೆ ಮೂಲತಃ ಈಗ ಸಾಂಬಾ ಮಸೂರಿ ಅಂತಕ್ಕಂಥ ಒಂದು ಭತ್ತದ ತಳಿ ಇದೆ. ಆ ಭತ್ತದ ತಳಿಯನ್ನ ತೆಗೆದುಕೊಂಡು ಅದರಲ್ಲಿ ಪರ್ಟಿಕ್ಯುಲರ್ಲಿ ಯಾವುದೋ ಒಂದು ಫ್ರ್ಯಾಗ್ಮೆಂಟ್ ಆಫ್ DNA ಕಟ್ ಮಾಡಿ ತೆಗೆದಾಕಿ ಇದರಿಂದ ಬಂದಂಥ ತಳಿನೇ ಈ ಕಮಲ ಅಥವಾ DRR ಧನ್ 101. ಇದರಲ್ಲಿ ಪರ್ಟಿಕ್ಯುಲರ್ಲಿ ಅವ್ರೇನು ಮಾಡಿದ್ದಾರೆ, ಈ ಎಡಿಟಿಂಗ್ನ GN1A ಅನ್ನೋ ಒಂದು ಜೀನಲ್ಲಿ ಮಾಡಿದ್ದಾರೆ. ಈ GN1A ಅಲ್ಲಿ ಆ ಎಡಿಟಿಂಗ್ ಮಾಡಿರೋದ್ರಿಂದ ಏನಾಗಿದೆ, ಮೂಲತಃ ಇದ್ದಂಥ ಸಾಂಬಾ ಮಸೂರಿ ತಳಿಯಲ್ಲಿ ಈ ಎಡಿಟಿಂಗ್ ಮಾಡಿದ್ಮೇಲೆ ಹೆಚ್ಚಿನ ಕಾಳುಗಳ ಸಂಖ್ಯೆ ಬಂದಿದೆ ಮತ್ತು ಆ ಒಂದು ಅವಧಿನೂ ಕೂಡ ಕಡಿಮೆ ಆಗಿದೆ. ಸೊ ಹಾಗಾಗಿ ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂಥ ಈ DRR ಧನ್ 100 ಅಥವಾ ಕಮಲವನ್ನು ಹೈದರಾಬಾದ್ನಿಂದ ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯೂ ಡೆಲ್ಲಿ ಅವರು ಕೂಡ ಒಂದು ಪೂಸಾ DST ರೈಸ್ 1 ಅನ್ನೋ ಒಂದು ತಳಿಯನ್ನು ಈ ಜೆನೆಟಿಕ್ ಎಡಿಟಿಂಗ್ ಮೂಲಕ ಮಾಡಿದ್ದಾರೆ. ಇದರಲ್ಲಿ ಮೂಲತಃ ಇವ್ರು ಏನು ಮಾಡಿದ್ದಾರೆ, MTU 1010 ಈಗ ನೀವು ಎಲ್ಲ ರೈತರು ಏನು 1010 ಬೆಳೀತಾ ಇದ್ದೀರಿ ಈ ತಳಿನ ತೆಗೆದುಕೊಂಡು ಅದರಲ್ಲಿ ಬರ ನಿರೋಧಕತೆ ಅಂದರೆ ಡ್ರೌಟ್ ಟಾಲರೆನ್ಸು ಮತ್ತು ಸಾಲ್ಟ್ ಟಾಲರೆನ್ಸು ಅಂದರೆ ಏನು ಈ ಉಪ್ಪನ್ನ ಜಾಸ್ತಿ ಇದ್ದಂಥ ಸಂದರ್ಭಗಳಲ್ಲಿ ಏನು ನಿರೋಧಕತೆ ಬೇಕಾಗಿರುತ್ತೆ ಈ 2 ಗುಣಗಳಿಗೆ ಜೆನೆಟಿಕ್ ಎಡಿಟಿಂಗಿಂದ ಇಂಪ್ರೂವ್ ಮಾಡಿದ್ದಾರೆ. ಇದನ್ನು ಪೂಸಾ DST ರೈಸ್ 1 ಅಂತ ಕರೀತಾರೆ.
ಮತ್ತು ಇವೆರಡೂ ಕೂಡ ಈಗ ಇತ್ತೀಚೆಗೆ ಬಿಡುಗಡೆದಂಥ ಜೆನೆಟಿಕ್ ಎಡಿಟೆಡ್ ಲೈನ್ಸು. ಮತ್ತು ಈ ತಳಿಗಳನ್ನ ಕೂಡ ಭಾರತದ ವಿವಿಧ ಭಾಗಗಳಲ್ಲಿ ಪ್ರಯೋಗ ಮಾಡಿದ್ದಾರೆ ಅವು ರಿಲೀಸ್ ಆಗೋಕ್ಕಿಂತ ಮುಂಚೆ. ಮತ್ತು ಸರ್ಕಾರದಿಂದ ಏನು ಸೂಕ್ತವಾದಂಥ ಒಂದು ಅನುಮತಿಗಳು ಬೇಕು ಅದನ್ನು ತೆಗೆದುಕೊಂಡು ಇದನ್ನು ರಿಲೀಸ್ ಮಾಡಿದ್ದಾರೆ. ಮತ್ತು ಈ ಪರ್ಟಿಕ್ಯುಲರ್ಲಿ ಈಗ ಸಾಂಬಾ ಮಸೂರಿನ ತೆಗೆದುಕೊಂಡು DRR 100 ಕಮಲ ಅಂತ ಏನು ಬಿಡುಗಡೆ ಮಾಡಿದ್ದಾರೆ, ಅದು ಬಿಡುಗಡೆಗಿಂತ ಮುಂಚೆ ನಮ್ಮ ವಿಸಿ ಫಾರಮ್ನಲ್ಲೂ ಕೂಡ ಕೋಡೆಡ್ ರೀತಿಯಲ್ಲಿ ಬಂದು ಅದಕ್ಕೂ ಕೂಡ ಇಲ್ಲಿ ಟ್ರಯಲ್ ಆಗಿದೆ. ಸೊ ಇದು ಜೀನೋಮ್ ಎಡಿಟಿಂಗ್ ಬೆಳೆಗಳ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಏನಾದರೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕು ಅನ್ನೋದೇ ಆಯಿತು ಅಂತಂದರೆ ಡೆಫಿನೆಟ್ಲಿ 9945757507 ಇದು ನನ್ನ ದೂರವಾಣಿ ಸಂಖ್ಯೆ. ಇದರ ಮೂಲಕ ನನ್ನನ್ನು ನೀವು ಸಂಪರ್ಕ ಮಾಡ್ಬೋದು. ಮತ್ತೊಮ್ಮೆ ನನ್ನ ದೂರವಾಣಿ ಸಂಖ್ಯೆ 9945757507. ನಮಸ್ಕಾರ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.